ಏ ರುದ್ರ, ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿನೂ ಬಂದೇನ್ರಿ ಧನ್ಯಾರ. ಬರೋದಕ್ಕ ಭಾಳ ತಡ ಆಗಿತ್ರಿ, ಅದಕ್ಕೆ ಮನೆ ಕಡೆ ಬರೋಕ್ಕಾಗ್ಲಿಲ್ಲ ನೋಡ್ರಿ. ಹೌದಾ? ಇರ್ಲಿ ಬಿಡು ರುದ್ರ. ರುದ್ರ, ಒಳಗಡೆ ನನ್ನ ಪಾದರಕ್ಷೆಗಳಿವೆ, ತೆಗೆದುಕೊಂಡು ಬಾ. ಆಯ್ತು ರೀ ಧನ್ಯಾರ. ನನ್ನ ಪಾದರಕ್ಷೆಗಳನ್ನ ಕೈಲಿ ಹಿಡ್ಕೊಂಡು ಬರುವುದಾ? ಛೇ, ನೀನು ಮಾಡುವ ಇಂಥ ಕೀಳು ಕೆಲಸಕ್ಕ ನನ್ನ ಮನಸ್ಸು ಒಪ್ಪದು ರುದ್ರ, ಒಪ್ಪದು. ಯಾಕ್ರಿ ಧನ್ಯಾರ? ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆ ಮಗ ನೀನು, ಈ ಕುಟುಂಬದ ಸದಸ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ರುದ್ರ, ನೀನು ದುಡಿಯುವ ಆಳಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಂಡು ಬಂದಿರುವೆ. 25 ವರ್ಷಗಳ ಕಾಲ ಶ್ರದ್ಧೆ ವಿಶ್ವಾಸ ಬಿಟ್ಟು ದುಡಿಯುತ್ತಾ ಬಂದಿರುವೆ. ಮೇಲಾಗಿ ನನ್ನ ವಯಸ್ಸಿನಲ್ಲಿ ಸರಿಸಮನಾದ ವ್ಯಕ್ತಿ ನೀನು ಅಂದಾಗ ನೀನು ಇಂಥ ಮಾಡೋ ಕೀಳು ಕೆಲಸಕ್ಕ ನನ್ನ ಮನಸ್ಸು ಒಪ್ಪದು ರುದ್ರ, ಒಪ್ಪದು. ಯಾಕೆ ಒಪ್ಪೋದಲ್ರಿ ಧನ್ಯಾರ? ನೈ ಅಷ್ಟೇ ಆದ್ರೂ ಈ ಮನೆ ಆಳ್ ಮಗ ಅಲ್ಲೇನ್ರಿ? ರುದ್ರ, ಹಾಗಂತ ನೀನು ತಿಳ್ಕೊಂಡಿದ್ದೀಯ, ನಾನು ತಿಳಿಬೇಕಲ್ಲ ರುದ್ರ. ನನ್ನ ಮನೆತನದ ಮೇಲೆ ನನಗೆಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ. ಅಂದಾಗ ನೀನು ಈ ಮನೆಯಲ್ಲಿ ದುಡಿಯುವ ಆಳು ಎಂದು ನಾನು ತಿಳಿದುಕೊಂಡಿಲ್ಲ ರುದ್ರ. ಈ ಮನೆಯ ಮಾನ ಕಾಯುವ ಮಾನವಿಕ ಮನುಷ್ಯ ಅಂತ ತಿಳ್ಕೊಂಡಿದ್ದೀನಿ ರುದ್ರ, ಮನುಷ್ಯ ಅಂತ ತಿಳ್ಕೊಂಡಿದ್ದೀನಿ. ಧನ್ಯಾರ, ನೀವು ನನ್ನ ಭಾಳ ನಂಬಿರಿ ಧನ್ಯಾರ, ಭಾಳ ನಂಬಿದ್ದೀರಿ ರುದ್ರ. ನಂಬಬೇಕು ರುದ್ರ, ನಂಬಿದವರಿಗೆ ನಂಬಲೇಬೇಕು. ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಬಂದೇ ಬರ್ತದೆ ರುದ್ರ, ಬಂದೇ ಬರ್ತದೆ. ಧನ್ಯಾರ, ಎಷ್ಟು ಸಾಕ್ರಿ ಧನ್ಯಾರ. ನಾವು ನೀವು ಜುವ ಇರುತ್ತಾನ ಸ್ವರ್ಗದಾಗ ನಕ್ಕೊತ್ತು ಬಳದಂಗ ನಂಬಿಕೆಯಿಂದ ಬದುಕಿದ್ರೆ ಅಷ್ಟೇ ಸಾಕ್ರಿ ಧನ್ಯಾರ. ಅವಾರ ಬೆಂಗಳೂರು ಯಾವ ಬಂದ? ನಿನ್ನೆ ರಾತ್ರಿನ ಬಂದಿನ್ರಿ ಅವರ. ನಿಮ್ಮ ಚಿಕ್ಕದನಿ ಮಾತೇಶಪ್ಪಣ್ಣ ಬೆಂಗಳೂರು ಬಿಟ್ಟು ಬರ್ಬೇಕಂದ್ರ ಭಾಳ ಹಠ ಮಾಡಿದ್ದು ನೋಡ್ರಿ. ಯಾಕಂದ್ರ ಇನ್ನೂ 6 ವರ್ಷದ ಮಗು ಅಲ್ಲೇನ್ರಿ. ಮತ್ತು ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನೆಗೆ ಮಾತೇಶಪ್ಪನ ಬಿಟ್ಟು ಬರ್ಬೇಕಂದ್ರ ನನ್ನ ಮನಸ್ಸು ಭಾಳ ಮರಿಗಿತ್ರಿ. ಆಮೇಲೆ ನಿಮ್ಮ ತಂಗಿಯವರ ಸಮಾಧಾನ ಹೇಳಿ ಕಳಿಸ್ಕೊಟ್ರು ನೋಡ್ರಿ. ಅವ್ರು ಇನ್ನೂ ಚಿಕ್ಕವನಿದ್ದಾನೆ. ಹಡೆದವರನ್ನು ಮರೆತು ಇರಬೇಕಾದ್ರೆ ಸ್ವಲ್ಪ ಅವನ ಬುದ್ಧಿ ಬೆಳಿಬೇಕು. ಅವನು ಓದಿ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದಲೇ ಅವನನ್ನು ನಾನು ಬೆಂಗಳೂರಿನಲ್ಲಿ ಓದೋದಕ್ಕೆ ಇಟ್ಟಿದ್ದೀನಿ. ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತನ ಆಗೇ ಆಗ್ತಾನ್ರಿ ಅವರ. ನಮ್ಮ ದೊಡ್ಡ ದನರಂಗ ನಮ್ಮ ಚಿಕ್ಕ ದನಿನು ಸುತ್ತ 40 ಹಳ್ಳಿಯೊಳಗೆ ಹೆಸರು ಗಳಿಸ್ತಾನ್ರಿ ಅವರ. ನಿಮಗಿದ್ದವನು ಒಬ್ಬನೇ ಮಗ ರೀ. ಹೆಣ್ಣೊಂದ್ರು ಅವನ, ಗಂಡೊಂದ್ರು ಅವನ. ಮುಂದೆ ಈ ಮನೆಗೆ ಯಜಮಾನ ಆಗೋಣ ಅವನಲ್ಲೇನ್ರಿ. ನಿಜ ರುದ್ರ ನಿನ್ನ ಮಾತು. ನಮಗೇನು 10 ಮಕ್ಕಳಿಲ್ಲ, ಇರೋವನೇ ಒಬ್ಬನೇ ಮಗ. ಮುಂದೆ ಮಕ್ಕಳೇ ಆಗೋದಿಲ್ಲ ಅಂತ ಈಗಾಗಲೇ ನನ್ನ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಮಾಂತೇಶ್ ನನ್ನ ಮಗನಾಗಿ ಹುಟ್ಟಿದ್ದೇ ನನ್ನ ಪುಣ್ಯ. ಅವನನ್ನು ನಾನು ಪಡೆಯಬೇಕಾದ್ರೆ 10 ಅಮಾವಾಸ್ಯೆ ಒಪ್ಪತ್ತು ಊಟ ಮಾಡಿ ಹಳಿಗೆ ಹೊತ್ತು ಹಡೆದ ಮಗನಪ್ಪ ಅವನು. ಮಹಾದೇವಿ, ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ಈ ರುದ್ರ ಕೂಡ ಹರಕೆ ಹೊತ್ತಿದ್ದಾನೆ ಕಡೆ, ಹರಕೆ ಹೊತ್ತಿದ್ದಾನೆ. ಹೌದಾ? ಹೌದು ಮಹಾದೇವಿ, ನಮಗೊಂದು ಗಂಡು ಮಗು ಆದರೆ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ರುದ್ರ ಹರಕೆ ಹೊತ್ತಿದ್ದಾಳೆ. ಸಣ್ಣವನಾಗಿ ದುಡಿದರು ದೊಡ್ಡ ಅಭಿಮಾನವೇ ಇಟ್ಟಿದ್ದಾನೆ ಮಹಾದೇವಿ, ಅಭಿಮಾನವೇ ಇಟ್ಟಿದ್ದಾಳೆ. ನಿನ್ನನ್ನು ನಾನು ಏನಂತ ಕರಿಲಪ್ಪ? ವಯಸ್ಸಿನಲ್ಲಿ ಚಿಕ್ಕವನಾದರೂ ನೀತಿಯಲ್ಲಿ ದೊಡ್ಡವನು. ನಿನಗೂ ಮಕ್ಕಳೇ ಆಗಿಲ್ಲ, ಆದರೂ ಕೂಡ ನೀನು ಮತ್ತೊಬ್ಬರ ಹಿತವನ್ನೇ ಬಯಸ್ತಾ ಇದೀಯ. ಆದಷ್ಟು ಬೇಗನೆ ನಿನಗೂ ಒಂದು ಮಗು ಆಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಹರಕೆ ಹೊತ್ಕೊಳ್ತೀನಿ. ಧನ್ಯರ, ಮಾತ್ನಾಗ ಒಂದು ವಿಷಯ ಮರ್ತಿದ್ದೀನಿ ನೋಡ್ರಿ. ಈಗ ನನ್ನ ಹೆಂಡತಿ ಏನಾಯ್ತು? ಈಗ ನನ್ನ ಹೆಂಡತಿ ಗರ್ಭವತಿರಿ, ಹಡ್ಯಾಕಂತ ತವ್ರ ಮನೆ ಹೋಗ್ಯಾಡ್ರಿ. ಈ ವಿಷಯ ನಿಮಗೆ ತಿಳಿಸಿ ನಾನು ಇವತ್ತು ಹೊಂಟೀನ್ರಿ ಅಪ್ಪ. ಹೌದಾ? ಹೊಂಟ್ರಿ ಬೇಕು ಬಿಡು, ಹೋಗ್ಲಾರ್ದ ಏನು ಮಾಡ್ತೀಯ? ಅಲ್ಲೋ ರುದ್ರ, ಈ ವಿಷಯ ಮುಂದೆ ಯಾಕೆ ಮುಚ್ಚಿಡ್ಲಿ? ನಾನು ಮುಚ್ಚಿಟ್ಟೆ. ನೀನು ಆವತ್ತೇ ಹೇಳಿದ್ರೆ ನಾವಿಬ್ರು ಗಂಡ ಅಂತಿ ಬಂದು
ಶ್ರೀಮಂತ ಕಾರ್ಯ ಮಾಡ್ತಿದ್ವಿ. ಈ ವಿಷಯ ತಿಳಿಸಬಾರದೆ? ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ ರೀ, ಆದ್ರೆ ಯಾಕೋ ಸ್ವಲ್ಪ ನಾಚಿಕೆ ಬಂದಂಗೆ ಐತೆ ನೋಡ್ರಿ, ಅದಕ್ಕೆ ತಿಳಿಸ್ಬೇಕು. ಎಂತ ಹುಚ್ಚನೋ ನೀನು. ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದು ವಿಷಯ ಮುಚ್ಚಿಡಬಾರ್ದು ಕಣವು, ಮುಚ್ಚಿಡಬಾರ್ದು. ಮೆಚ್ಚಿಕೊಳ್ಳುವಂತ ಮಾತಿಗೆ ನಾಚಿಕೊಳ್ಬಾರ್ದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೇರವಾಗಿ ನೀನು ನಿನ್ನ ಹೆಂಡತಿ ಹುಟ್ಟಿದ ಮಗುನ ಕರ್ಕೊಂಡ ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡು. ಆ ಮಗುವಿನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಮನೆ ಕಳಿಸ್ಕೊಡ್ತೀನಿ. ಏನ್ರಿ ನೀವು? ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ಬೇಕಾ? ಹೆಣ್ಣು ಹುಟ್ಟಿದ್ರೆ ಹಾಕೋದು ಬೇಡವಾ? ಮಾಧವಿ, ಅಲ್ಲ ರುದ್ರ, ನಿನಗೆ ಹೆಣ್ಣು ಮಗು ಆಗೈತೆ ಅಂದ್ರೆ ನಮ್ಮನಿಗೆ ಕರ್ಕೊಂಡ್ ಬಾ, ನಾನು ಅವಳು ಚಿನ್ನದ ಸರ ಹಾಕಿ ಕಳಿಸ್ತೀನಂತೆ. ಇಲ್ಲ ಕಣೆ, ರುದ್ರನಿಗೆ ಗಂಡು ಮಗನೇ ಹುಟ್ಟುವುದು. ಸಾಧ್ಯವೇ ಇಲ್ಲ, ಹೆಣ್ಣೆ ಆಗೋದು, ಗಂಡು ಮಗನೇ ಹುಟ್ಟುವುದು. ಹೆಣ್ಣಾಗೋದು. ನೋಡ್ರಿ, ಮೊದ್ಲು ನನ್ನ ಹೆಂಡತಿ ತಮಗೆ ಹಡ್ದ ಮನೆಗೆ ಬರಲ್ರಿ, ಆಮೇಲೆ ಯಾರ್ಯಾರು ಏನೇನು ಕಾಣಿಕೆ ಕೊಡ್ಬೇಕಂತ್ರಿ ಕೊಡುವಂತ್ರಿ. ನಾ ನನ್ನ ಹೆಂಡತಿವ್ರು ಹೋಗಿ ಬರ್ತೀನಿ ರೀ ಪರ. ಆಯ್ತು, ಹೋಗಿ ಬರುದ್ರ. ದೇವ್ರು ಒಳ್ಳೆ ಮಾಡ್ಲಿ. ಆ ದೇವ್ರು ಒಳ್ಳೇದು ಮಾಡ್ಲಿ. ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದೌದು, ಅವನು ಮುತ್ತಿನಂಥ ಮನುಷ್ಯ, ನೀವು ಬಂಗಾರದಂಥ ಮನುಷ್ಯರು. ಮತ್ತೆ ನೀನು? ಅದು ನಿಮಗೆ ಗೊತ್ತಲ್ಲ. ಮಹಾದೇವಿ, ನೀನು ಅಂತಿಂತ ಹೆಣ್ಣಲ್ಲ ಕರಿ. ಈ ಮನೆ ಸೌಭಾಗ್ಯ ಲಕ್ಷ್ಮಿ ನೀನು. ಹೌದೌದು, ನಾನು ಸೌಭಾಗ್ಯ ಲಕ್ಷ್ಮಿನೇ, ನೀವು ಮಾತ್ರ ತುಂಬಾ ರಸಿಕರು. ಹೌದಾ?
ಜಯ